ಅವರನ್ನೆಲ್ಲ ನಿಷ್ಕಂಸಯತಿ ದುರಬಕೇತರಿಲ್ಲ ವಿಶ್ವಂಭರಿಯ ಸೃಜಿಸಿದೋತಾನಃ ಪುರುಷ ನೀನೆಲ್ಲ ವಿಶ್ವಂಭರಿಯ ಸೃಜಿಸಿದೋತಮಃ ಪುರುಷ ನೀನೆಲ್ಲ ಅರರೆ ಅರರೆ ಅರರೆ, ಏನಾಗಿ ಹೋಯಿತು ಈ ಜಾಂಬವಂತನ ಜೀವನದಲ್ಲಿ. ತ್ರೇತೆಯಲ್ಲಿ ರಾವಣನೊಡನೆ ಹೋರಾಡಿದವನು, ರಾವಣನ ಅನೇಕ ಸೇನೆಯೊಡನೆ ವೀರಾವೇಶವಾಗಿ ನಿಂತು ಯುದ್ಧ ಮಾಡಿದಂತಹ ನನ್ನಲ್ಲಿ ಒಂದಿನಿತು ಕಸು ಇಂಗದೆ ಬದುಕಿ ಬಾಳಿದವನು. ಈ ಕಾಲಕ್ಕಾಗುವಾಗ ನನ್ನೊಡನೆ ಎದುರು ನಿಂತಹ ಈ ವೀರ ಪುರುಷನೊಡನೆ ಹೋರಾಡುವಂತಹ ಸಂದರ್ಭದಲ್ಲಿ ಲಂಘನವಿರಲಿ, ಪ್ರಹಾರವಿರಲಿ, ತಾಡನವಿರಲಿ, ಒಂದಕ್ಕೊಂದು ಮೀರಿಸುವಂತಹ ಯುದ್ಧ ಚಾಣಾಕ್ಷತೆ ಇವನಲ್ಲಿ. ಮಾತ್ರವಲ್ಲ, ಅವನ ಒಂದೊಂದು ಏಟಿನಿಂದಲೂ ನನ್ನ ದೇಹದ ಎಲ್ಲ ಅಂಗಾಂಗಗಳು ಜರ್ಜರಿತವಾಗಿವೆ. ಮಾತ್ರವಲ್ಲ, ಬಲಹೀನನಾಗಿ ಕುಸಿದು ಈ ಭೂಮಿಯ ಮೇಲೆ ಬಿದ್ದಿದ್ದೇನೆ. ಹಾಗಿದ್ದರೆ ಈತ ನಾನು ಯೋಚಿಸಿದಂತೆ ಕೇವಲ ಮಾನವನಲ್ಲ, ಮಹಾಪುರುಷ ಈತ. ಮಾನವನಿಗೂ ಅಧಿಕನಾಗಿ ನಿಂತಹ ಮಾಧವ. ಹಾಗಾಗಿ ಇವನಲ್ಲೇ ನೀನ್ಯಾರು ಅಂತ ಕೇಳಬೇಕು. ಅಯ್ಯ, ನೀನ್ಯಾರು ಎಂಬುದನ್ನು ಅರಿಯುವ ತವಕದಲ್ಲಿ ನನ್ನ ಕಣ್ಣುಗಳು ಕಾಡುತ್ತಾ ಇವೆ. ಕೇವಲ ಮಾನವ ನೀನಲ್ಲ, ಮಹಾಪುರುಷ. ವಿಶ್ವಂಬರೆಯು ಸೃಜಿಸಿದ ವಿಶ್ವಂಬರೆಯನ್ನು ಸೃಜಿಸಿದಂತಹ ಮಹಾಪುರುಷ ನೀನಾಗಿದ್ದಿ. ಹಾಗಾಗಿ ನನ್ನ ಮುಂದೆ ನಿಂತು ಈ ರೀತಿಯಲ್ಲಿ ಹೋರಾಡುತ್ತಾ ಇದ್ದಿ. ಸ್ವಾಮಿ, ನೀನು ಯಾರು, ಯಾಕಾಗಿ ಈ ರೀತಿಯಲ್ಲಿ ಬಂದೆ ಎಂಬುದನ್ನು ತಿಳಿಯಬೇಕು ತಂದೆ, ತಿಳಿಯಬೇಕು. ಪವನತೆ ವಿಲಾಸದಲ್ಲಿ ವಿಧವಾದಂತಹ ಭಕ್ತಿಯನ್ನು ತೋರಿಸುತ್ತಾ ತನ್ನೊಳಗೆ ತನ್ನನ್ನು ತಾನು ಅರಿಯದೆ ಇವನು ಯಾರು ಎನ್ನುವಂತಹ ಕೌತುಕಕ್ಕೆ ಒಳಗಾಗಿದ್ದಾನೆ. ಹಾಗಿದ್ರೆ ಪೂರ್ಣವಾದ ಜ್ಞಾನದಿಂದ ನಾನು ಯಾರು ಎನ್ನುವುದನ್ನು ಅರಿಯುವುದಕ್ಕೆ ಅಸಾಧ್ಯವಾದ ಕಾರಣ ಏನು ಅಂತ ಕೇಳಿದರೆ, ಇವನು ತ್ರೇತೆಯ ಭಕ್ತ. ತ್ರೇತೆಯಲ್ಲಿ ರಾಮಚಂದ್ರಮನಾಗಿ ಅವತರಿಸಿದ ಕಾಲಕ್ಕೆ ಇಂತಹ ಅನೇಕ ಭಕ್ತರು ಇನ್ನೂ ಉಳಿದುಕೊಂಡಿರುವವರು, ರಾಮರೂಪವನ್ನು ಮಾತ್ರ ದೇವರು ಎನ್ನುವ ಹಾಗೆ ತಿಳಿದುಕೊಂಡವರು, ಅವರಿಗೆ ದೇವರ ಸ್ವರೂಪಕ್ಕೆ ಒಂದೇ ಒಂದು ರೂಪ, ಅದು ರಾಮರೂಪ. ಹಾಗಾಗಿ ಇವನಿಗೆ ನನ್ನನ್ನು ತಿಳಿಯಬೇಕು ಅಂತಾದರೆ ಅದೇ ರೂಪದಿಂದ ಪ್ರಕಟವಾಗಬೇಕು. ಅಯ್ಯ ಜಾಂಬವಂತ, ಒಮ್ಮೆ ನನ್ನನ್ನು ಕಣ್ತೆರೆದು ನೋಡು.
ರಾಮ ರಾಮ ಶ್ರೀರಾಮ ಜಯ ರಾಮ ದಾಶರಥಿ ರಾಮ ಸೀತಾರಾಮ ಕೌಸಲ್ಯ ರಾಮ ಜಯ 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 ಜಯ. ಸ್ವಾಮಿ, ಅನೇಕ ವರ್ಷಗಳಿಂದಲೂ ಇಲ್ಲ ಸ್ವಾಮಿ, ಯುಗ ಯುಗಾಂತರದಿಂದಲೂ ನಿನ್ನ ದರ್ಶನಕ್ಕಾಗಿ ಕಾತರಿಸಿದಂತಹ ಈ ಕಣ್ಣುಗಳು ನನ್ನ ಮುಂದೆ ಬಂದು ನಿಂತೆಯಾ ತಂದೆ? ಇದೋ ಇದೋ ನಿನ್ನನ್ನು ಕಂಡಂತಹ ಈ ಕಣ್ಣುಗಳಿಂದ ಆನಂದಾಶ್ರುಗಳು ಎಡೆ ಬಿಡದೆ ಸುರಿಯುತ್ತಾ ಇವೆ. ಹಾಗಾಗಿ ಒಮ್ಮೆ ತರತರಿಸಿ ಹೋಗಿದ್ದೇನೆ. ನಿನ್ನನ್ನು ಕಂಡಂತಹ ಸಂತೋಷಕ್ಕೆ ಮೈ ಮನಗಳೆಲ್ಲ ನಡುಗುತ್ತಾ ಇವೆ ಸ್ವಾಮಿ, ನಡುಗುತ್ತಾ ಇವೆ. ಅದೇ ಸಂತೋಷದಲ್ಲಿ ನಿನ್ನ ಮುಂದೆ ಬಂದು ನಿಂತು ನಿನ್ನ ಪಾದದಡಿಯಲ್ಲಿ ನನ್ನ ತಲೆಯನ್ನು ಇರಿಸಿದ್ದೇನೆ. ನನ್ನ ಕಣ್ಣುಗಳಿಂದ ಹರಿಯುತ್ತಿರುವಂತಹ ಅಶ್ರುಧಾರೆಯಲ್ಲೇ ನಿನ್ನ ಪದತಲವನ್ನು ತೊಳೆದಿದ್ದೇನೆ ಸ್ವಾಮಿ. ನನ್ನನ್ನು ಉದ್ಧರಿಸಬೇಕು ತಂದೆ, ಉದ್ಧರಿಸಬೇಕು ಸ್ವಾಮಿ. ಜಗತ್ತಿನ ಉದ್ಧಾರಕ್ಕಾಗಿ ದಾಶರಥಿಯಾಗಿ ಜನಿಸಿದವನು ನೀನು. ಹೇಳ್ತಾ ಇದ್ದನಂತೆ ದಶರಥ, ನಾನು ಶ್ರೀರಾಮನಿಗೆ ತಂದೆಯಲ್ಲ, ಶ್ರೀರಾಮನೇ ನನಗೆ ತಂದೆಯ ರೂಪದಲ್ಲಿ ಬಂದವನಿದ್ದಾನೆ. ಕೌಸಲ್ಯ ಪುತ್ರನಾದೆ, ಅವಳ ಗರ್ಭವನ್ನು ಉದ್ಧರಿಸಿದವನಾದೆ ತಂದೆ, ನೀನು ಉದ್ಧರಿಸಿದವನಾದೆ. ಮುಂದೆ ಶಿವ ಧನುಸ್ಸನ್ನು ಭಂಗಿಸಿ ಸೀತಾಮಾತೆಯ ಕೈ ಹಿಡಿದು ಸೀತಾರಾಮನಾದೆ. ಮುನಿಗರುವ ಭಂಜನವನ್ನು ಮಾಡಿದೆ, ಅಹಲ್ಯೆಗೆ ಶಾಪ ವಿಮೋಚನೆಯನ್ನು ಮಾಡಿದವನು ಸ್ವಾಮಿ ನೀನು. ಕಬಂದನಂತಹ ರಾಕ್ಷಸರನ್ನು ತರಿದು ಮುನಿಗಳಿಗೆಲ್ಲ ನೆಮ್ಮದಿಯನ್ನು ಕೊಟ್ಟವನು, ರಕ್ಷಣೆಯನ್ನು ಕೊಟ್ಟವನು ನೀನು ತಂದೆ. ಮುಂದುವರಿಯುತ್ತಾ ತಂದೆಯ ವಚನವನ್ನು ಪಾಲಿಸಲೋಸುಗೋ ವನವಾಸವನ್ನು ಕೈಗೊಂಡೆ ತಂದೆ, ವನವಾಸವನ್ನು ಕೈಗೊಂಡೆ. ಮನೆಯಾದ ಪುರುಷೋತ್ತಮನಾದಂತಹ ನೀನು ಮಾತೆ ಸೀತೆಯ ಹರಡವನ್ನೇ ಹೇತುವನ್ನಾಗಿಸಿ ರಾವಣಾದಿ ದುಷ್ಟರನ್ನು ತರಿದು ಧರ್ಮದ ಉದ್ಧಾರವನ್ನು ಮಾಡಿದೆ, ಭೂಮಿಯ ಭಾರವನ್ನು ಇಳುಹಿದೆ ತಂದೆ, ಇಳುಹಿದೆ. ಆ ಕಾಲಕ್ಕೆಲ್ಲ ನಿನ್ನ ನರೆಯದೆ ನಿನ್ನನ್ನು ಎದುರಿಸಿದವರನ್ನು ಒಂದು ತರಿದೆ ಇಲ್ಲ ಮೋಕ್ಷವನ್ನು ನೀಡಿದವನು ಸ್ವಾಮಿ. ಸ್ವಾಮಿ, ವಾಲಿಯಂತಹ ದುಷ್ಟನಾದರೂ ನಿನ್ನ ನರೆಯದೆ ನಿನ್ನ ಮುಂದೆ ಯುದ್ಧವನ್ನು ಮಾಡಿದಂತಹ ಸಂದರ್ಭದಲ್ಲಾದರೂ ಅವನಿಗೆ ಕ್ಷಮೆಯನ್ನು ನೀಡುವುದಕ್ಕೆ ಮುಂದಾದವನು ನೀನು. ಎದೆಗೆ ನಾಟಿದ ಬಾಣವನ್ನಾದರೂ ಹಿಂದೆ ತರಿದು ಬದುಕುವುದಕ್ಕೆ ನಿನಗೆ ಅವಕಾಶವನ್ನು ಕೊಡುತ್ತೇನೆ ವಾಲಿ ಅಂತ ಹೇಳಿದವನು. ಭೃಗು ಮುನಿಯಾದರೂ ನಿನ್ನ ಎದೆಗೆ ಒದೆದಾಗ ನೋವಾಯಿತೆ ಸ್ವಾಮಿ ಅಂತ ಕೇಳಿದವನು ನೀನು. ನಿಜ ತಂದೆ, ಇದೋ ನೀನು ನಿನ್ನ ಭಕ್ತರನ್ನು ಉದ್ಧರಿಸುವುದು ನಿನ್ನ ಸ್ವಾರ್ಥಕ್ಕಾಗಿ ಅಲ್ಲವಲ್ಲ, ಅವರ ಮೇಲಿನ ಅನುಕಂಪಕ್ಕಾಗಿ, ಅವರ ಮೇಲಿನ ಕರುಣೆಯಿಂದಾಗಿ, ಸದಾ ನಿನ್ನ ಭಜಿಸುವ ಅವರ ಉದ್ಧಾರಕ್ಕಾಗಿ. ಸ್ವಾಮಿ, ತ್ರಿಗುಣಾತೀತನಾದವನು ನೀನು. ಪ್ರಪಂಚದ ಎಲ್ಲಾ ವಸ್ತುಗಳಲ್ಲಿ ಅಡಗಿರುವ ನಿನ್ನನ್ನು ನಿನ್ನ ಭಕ್ತರಾದ ಜಾಂಬವ ಈ ಕಾಲಕ್ಕೆ ಅರಿಯದಾಗಿ ಹೋದೆ ತಂದೆ, ಅರಿಯದಾಗಿ ಹೋದೆ. ಜಾಂಬವಂತ ರಾಮ ರೂಪವನ್ನು ಕಂಡಂತಹ ಧನ್ಯತೆಯಲ್ಲಿ ನಿನ್ನ ಪದತರದಲ್ಲಿ ಬಿದ್ದು ಹೊರಳಾಡುತ್ತಾ ಕೇಳುತ್ತಿರುವುದು ಒಂದೇ ಸ್ವಾಮಿ, ಒಂದೇ. ನಾನೆಲ್ಲ ಮಾಡಿದಂತಹ ಎಲ್ಲ ಅಪರಾಧಗಳನ್ನು ಮನ್ನಿಸಿ ನನ್ನನ್ನು ಉದ್ಧರಿಸು ತಂದೆ, ನನ್ನನ್ನು ಉದ್ಧರಿಸು ಸ್ವಾಮಿ, ನನ್ನನ್ನು ಉದ್ಧರಿಸು. ಶರಣ ಶರಣ ಬಾಬಾ ಹೀಗೆ ಬಾ ಬಂದಿದ್ದೇನೆ. ಶರಣ ಬಾಬಾ ಶ್ರೀ ಹರೆಯ ಭರದುಳ ಲಂಘಿಸುತ್ತಾಗೆ ಇದೋ ಧನ್ಯತೆಯನ್ನು ಪಡೆದಿದ್ದೇನೆ ತಂದೆ, ಧನ್ಯತೆಯನ್ನು ಪಡೆದಿದ್ದೇನೆ. ಜರಡು ಮೃಗ ನೀನಲ್ಲ, ನೀನು ಜರಡು ಮೃಗವಲ್ಲ. ಹೌದೇ, ಜರಡು ಮೃಗ ನೀನಲ್ಲ, ಅಲ್ಲವೇ ಅಲ್ಲ. ಇಂಗಿತವರಿದು ಬಂದೇನೋ ಹೌದಯ್ಯ, ಇಂಗಿತವರಿದು ಬಲ್ಲೇನು ಶರಣಾಗೆ ಶರಣನಿಯ ಬದರಿಸು ಪಿಂಡಕ್ಕೆ ಬರುದೀನದ ಸ್ಮರಿಸು
ಶರಣನೆಯ ಬದರಿಸು ಹಿಂದಕ್ಕೆ ಶರಣನೆಯ ಬದರಿಸು ಪಿಂದಕ್ಕೆ ಒರಿದೀನದ ಸ್ಮರಿಸು ಪಿಂದಕ್ಕೆ ಒರಿದೀನದ ಸ್ಮರಿಸು ದರುಶನಾಯಿಯುವೆ ಮುದಿನ ಯುಗದ ದರುಶನಾಯಿಯುವೆ ಮುದಿನ ಯುಗದೊಳಗಿರು ನೀನಾವರೆಗೆಂಬುದ ಮರೆತಿಗೆ ನೀನು ದರುಶನಯುವೆ ಮುಂದಿನ ಯುಗದು ಕಿರುನೀನ ಬರಿಗೆಂಬುದ ಮರೆತಿಯೇ ವರ ಬಿದ್ದಿ ಹತ್ತಿರದಿ ಬಲ್ದಿ ಶರಣನೆ ನೀ ಮುದದಿ ಸ್ಮರಿಸುತ್ತಲಲು ದಿನ ಕಲ್ಪದಲೂರೇ ಸ್ಮರಿಸುತ್ತಲಲು ದಿನ ಕಲ್ಪವನುರೇ ಇರಲ ನಂತರ ಮೋಕ್ಷವ ನೀವೇನು ಶರಣನೆಯ ಬದರಿಸು ಮುದಕ್ಕೆ ಒರೆದಿನದ ಸ್ಮರಿಸು ಶರಣ ಶ್ರೇಷ್ಠ ಶ್ರೀರಾಮಚಂದ್ರಮ. ಜಾಂಬವಂತ ಸ್ವಾಮಿ, ಕಣ್ಣೀರಿನಿಂದಲೇ ನನ್ನ ಎರಡೂ ಪಾದಗಳನ್ನು ತೊಳೆದಿದ್ದೀಯ. ಹ, ತೊಳೆದಂತಹ ನನ್ನ ಪಾದಗಳ ಮೇಲೆ ನಿನ್ನ ಶಿರವನ್ನ ಇರಿಸಿದ್ದೀಯ. ವಿಧ ವಿಧವಾಗಿ ನನ್ನನ್ನು ಸ್ತುತಿಸುತ್ತಾ ಆ, ನಿನ್ನಲ್ಲಾದಂತಹ ಪರಿವರ್ತನೆಯನ್ನ ಮತ್ತೆ ಮತ್ತೆ ಹೇಳಿಕೊಳ್ಳುತ್ತಾ ಕ್ಷಮೆಯನ್ನು ಕೇಳುತ್ತಾ ಇದ್ದೀಯ. ಹೌದು ತಂದೆ. ಅಯ್ಯ, ದೇವತೆಯಾದವನಂತಹ ಸಂಕಲ್ಪ ಏನುಂಟೋ ಅದಕ್ಕೆ ಮೀರಿ ಯಾವುದೂ ಆಗುವುದಕ್ಕಿಲ್ಲ. ಆ, ಹಾಗಿರುವಾಗ ನಿನ್ನದು ಎನ್ನುವಂತಹ ಕರ್ಮ ಇಲ್ಲಿ ಏನುಂಟು ಹೇಳು. ನನ್ನ ಪಾದದಲ್ಲಿ ಶಿರವಾಂತ ನಿನ್ನನ್ನು ಎರಡೂ ಕೈಗಳಿಂದ ತೋಳನ್ನು ಎತ್ತಿ ಇದೋ ಬಿಗಿದಪ್ಪಿ ಆಲಂಗಿಸಿಕೊಂಡಿದ್ದೇನೆ. ಬಹಳ ಕಾಲದ ಆಸೆಯನ್ನು ಪೂರೈಸಿದ ಧನ್ಯತಾ ಭಾವದಲ್ಲಿದ್ದೇನೆ ತಂದೆ ನಾನು. ನಿನ್ನನ್ನು ಈ ರೀತಿಯಲ್ಲದೆ ಬೇರೆ ರೀತಿಯಲ್ಲಿ ಸಮಾಧಾನಿಸುವ ಬಗೆ ನನಗೆ ಗೊತ್ತಿಲ್ಲ. ಆ, ಯಾಕಂದ್ರೆ ಆ ಕಾಲಕ್ಕೂ ನೀವಾಡಿದಂತಹ ಮಾತುಗಳು ಒಂದೇ. ರಾಮಾನನ್ಯಂ ನೈವ ಜಾನೆ ನ ಜಾನೆ. ಆ, ರಾಮನಲ್ಲದ ಇನ್ನೊಂದು ನಿಮಗೆ ಏನೂ ತಿಳಿಯದು. ತಂದೆಯೂ ಅವನೇ, ತಾಯಿಯೂ ಅವನೇ, ಸರ್ವಸ್ವಂ ರಾಮದಯಾಲು ಎನ್ನುವ ಹಾಗೆ. ಶ್ರೀರಾಮನೇ ನಮ್ಮ ಬದುಕು ತಂದೆ. ಅಯ್ಯ, ಸ್ವಾಮಿ, ಆ ಕಾರಣಕ್ಕಾಗಿಯೇ ನಾ ಕೃಷ್ಣ ರೂಪಿನಿಂದ ಬಂದ ಕಾಲಕ್ಕೆ ನಾನು ಯಾರು ಎನ್ನುವುದನ್ನು ತಿಳಿಯುವುದಕ್ಕೆ ನಿನಗೆ ಅಸಾಧ್ಯವಾಯಿತು. ಹ, ಹಾಗಂತ ಒಳಗಿರುವ ನಿನ್ನ ಬುದ್ಧಿಗೆ ನಾನು ಯಾರು ಎನ್ನುವುದು ಅರ್ಧವಾಗಿ ವೇದ್ಯವಾದ ಕಾರಣದಿಂದಲೇ ನಿನ್ನೊಳಗೆ ನೀ ಹಪಾಪಿಸುವುದಕ್ಕೆ ಆರಂಭಿಸಿದೆ. ಆ, ಯಾಕೆ? ಪ್ರತಿ ಯುಗದಲ್ಲೂ ನಿನಗೆ ದರ್ಶನವನ್ನ ಕೊಡ್ತೇನೆ ಅಂತ ನಾನು ಅವತ್ತು ಒರೆದಂತಹ ಮಾತು ಬಹುಶಃ ಸ್ಮರಣೆಗೆ ಬಂದಿರಲಿಕ್ಕಿಲ್ಲ. ಹಾಗಂತ ನಿನ್ನನ್ನು ಬುದ್ಧಿಹೀನ ಹೇಳುವುದಕ್ಕಿಲ್ಲ. ಆ, ಬ್ರಹ್ಮನ ಮಗನಾದಂತಹ ನೀನು ಬುದ್ಧಿ ಗುಹೆಯನ್ನು ಹೊಕ್ಕವನಿಗಲ್ಲವೇ ಜ್ಞಾನ ವೇದ್ಯವಾಗುವುದು. ನೀನು ಸುಜ್ಞಾನಿಯೇ ಇದ್ದಿ. ಕೇವಲ ಗುಹೆಯೊಳಗೆ ಕಸರತ್ತು ಮಾಡಿದವನಿಗೆ ದೇವರನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. ಆತ್ಮವನ್ನ ನಿವೇದಿಸಿಕೊಂಡವನು ಪರಮನಿದ್ದಾನೆ, ಪರಮ ಜ್ಞಾನಿ ಇದ್ದಾನೆ, ಮಾತ್ರವಲ್ಲ ಪರಮ ಶರಣನಿದ್ದಾನೆ. ನೀನು ಜ್ಞಾನಿಯೇ ಇದ್ದೀಯಪ್ಪ. ನನ್ನ ಪಾದಗಳಿಗೆ ಯಾರು ಆಂತಿದ್ದಾರೋ ಅವರಲ್ಲಿ ಶರಣರಲ್ಲಿ ಶ್ರೇಷ್ಠ ನೀನು ಅಂತ ನಾ ಆ ಕಾಲಕ್ಕೆ ಒರೆದವನಲ್ವೇ? ಹಾಗಿದ್ರೆ ಈ ಕಾಲಕ್ಕೆ ಕೃಷ್ಣನಾಗಿ ಬಂದ ನನ್ನನ್ನು ಯಾಕೆ ನಿನಗೆ ತಿಳಿಯುವುದಕ್ಕೆ ಸಾಧ್ಯವಾಯಿತು? ಯಾಕೆ ತಂದೆ? ಭಗವತ್ ಸಂಕಲ್ಪ ಹಾಗಿತ್ತಯ್ಯ. ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ತ್ರೇತೆಯ ಕಾಲವನ್ನ ನೀನೊಮ್ಮೆ ಜ್ಞಾಪಿಸಿದೆ ಅಂತಾದ್ರೆ, ರಾಮ ರಾವಣರ ಯುದ್ಧ ಆಗುತ್ತಿರುವಂತಹ ಸಂದರ್ಭದಲ್ಲಿ ರಾವಣನ ಹನನ ಆದ ಕಾಲಕ್ಕೂ ನಿನ್ನ ಮನಸ್ಸಿನಲ್ಲಿ ಒಂದು ಚೋದ್ಯವಿತ್ತು. ಮಾತ್ರವಲ್ಲ ಬಯಕೆ ಈಡೇರದ ಅಸಮಾಧಾನವಿತ್ತು. ಬಂಡೆಯ ಮೇಲೆ ಕುಳಿತಂತಹ ನಿನ್ನ ಆ ಮನದ ಇಂಗಿತವನ್ನು ಅರಿತು ನಾ ಕೇಳಿದ್ದೆ, ಏನಯ್ಯ ಜಾಂಬವಂತ ಈ ರೀತಿಯಲ್ಲಿ ಕುಳಿತಿದ್ದಿ? ಆ ಕಾಲಕ್ಕೆ ನೀ ಆಡಿದ ಮಾತೊಂದಿತ್ತು. ಬಲಯುತನಾದಂತಹ ಬ್ರಹ್ಮನ ಪುತ್ರನಾದ್ರೂ ಈ ಕಾಲಕ್ಕೆ ಜಾಂಬವಂತನ ದೇಹದ ಕಸುವು ತೀರುವ ಹಾಗೆ ಒಂದು ಯುದ್ಧ ಏರ್ಪಡಲಿಲ್ಲ, ಆಗಲಿಲ್ಲ.
ಹಾಗಿದ್ರೆ ನನ್ನ ಈ ಕಸುವಿನ ಪ್ರಯೋಜನವಾದರೂ ಏನು ಎನ್ನುವ ಹಾಗೆ ಆ ಕಾಲಕ್ಕೆ ನಾ ಹೇಳಿದ್ದುಂಟು, ರಾಮ ರಾವಣರ ಯುದ್ಧ ನ ಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ಈ ಯುಗಕ್ಕೆ ಇದು ಸಾಕು, ಈ ಕಾಲಕ್ಕೆ ಇದು ನಡೆದು ಹೋಯಿತು. ಆದರೆ ನೀನು ಕೇವಲ ತ್ರೇತೆಗೆ ಮಾತ್ರ ಸೀಮಿತನಾದವನಲ್ಲ. ಪ್ರಪಂಚದಲ್ಲಿ ಒಬ್ಬನ ಸೃಷ್ಟಿಯಾಗಿದೆ, ಆ ನಂತರದಲ್ಲಿ ಅವನಿಗೆ ಮೋಕ್ಷ ಆಗುತ್ತದೆ. ಯಾವಾಗ ಅವನಿಂದ ಕಾರ್ಯ ನಡೆಯುವಂಥದ್ದೆಲ್ಲ ಮುಗಿಯಿತು, ಆಗ ಅವನಿಗೆ ಮೋಕ್ಷವನ್ನು ಕೊಡಬೇಕು, ಅವನ ಸಾವು ಎನ್ನುವುದಾಗುತ್ತದೆ. ಆದರೆ ನೀವು ಹಾಗಲ್ಲ, ಯುಗಾಂತರಕ್ಕೂ ನಿಮ್ಮದ್ದಾದಂತಹ ಬದುಕು ಬೇಕು ಅಂತ ಹೇಳಿದ್ರೆ ಪ್ರಪಂಚಕ್ಕೆ ನಿಮ್ಮ ಅಗತ್ಯತೆ ಉಂಟು. ಚಿರಂಜೀವಿತ್ವವನ್ನು ಪಡೆದು ಬಂದವರು ತಂದೆ ನಾವು. ಪ್ರಪಂಚಕ್ಕೆ ನಿಮ್ಮ ಅನಿವಾರ್ಯತೆ ಯಾಗ ಇಲ್ಲ ಅಂತ ಆಗ್ತದೋ ಆಗ ಭಗವಂತ ಮೋಕ್ಷ ಕರುಣಿಸ್ತಾನೆ. ಹಾಗಿದ್ರೆ ನಿನ್ನಲ್ಲಿ ಇನ್ನೂ ಕಸು ಉಂಟು ಅಂತಾದರೆ ಅದರ ಅರ್ಥ ಏನು? ಆಗ ನಾ ಹೇಳಿದ ಮಾತು, ಮುಂದಿನ ಯುಗಕ್ಕೆ ನಾ ಬರ್ತೇನೆ, ನಿನ್ನ ಜೊತೆಯಲ್ಲಿ ನಾನೇ ಹೋರಾಡುತ್ತೇನೆ, ಆ ಮೂಲಕವಾಗಿ ನಿನ್ನಲ್ಲಿರುವಂತಹ ಶಕ್ತಿಹೀನತೆಯನ್ನು ನೀ ಅನುಭವಿಸುವ ಹಾಗಾಗುತ್ತದೆ. ಆ ಮಾತನ್ನ ಉಳಿಸಿಕೊಡುವುದು, ಭಕ್ತನಿಗೆ ಭಗವಂತ ಕೊಡುವಂತಹ ಮಾತನ್ನ ಉಳಿಸಿಕೊಡುವುದು ಭಗವಂತನಿಗಿರುವಂತಹ ಕರ್ತವ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ಹಾಗಾಗಿ ಆ ನನ್ನ ಕರ್ತವ್ಯವನ್ನು ನಿರ್ವಹಿಸುವುದಕ್ಕಾಗುವೇ ಮಣಿಯ ನೆಪದಿಂದ ನಾನೆಲ್ಲಿಗೆ ಬಂದೆ. ಅದರ ಜೊತೆ ಇನ್ನೂ ಒಂದು ಮಾತನ್ನು ಹೇಳಿದ್ದೆ ತಾನೆ, ಪ್ರತಿ ಯುಗದಲ್ಲಿ ರಾಮ ರೂಪಿನಿಂದ ನಿನಗೆ ದರ್ಶನವನ್ನ ನೀಡುತ್ತೇನೆ. ಆ ಎರಡು ಮಾತುಗಳನ್ನ ನೆರವೇರಿಸಿಕೊಡುವುದಕ್ಕಾಗಿ ಈ ಕಾಲಕ್ಕೆ ನಾನಿಲ್ಲಿ ಬಂದೆ. ರಾಮನಾಗಿಯೇ ಬಂದಿದ್ರೆ ಒಂದು ಮಾತನ್ನ ಉದ್ದೇಶಿಸಿ ನಾನು ಅದನ್ನ ಹೇಳಿದ್ದು ನೆರವೇರ್ತಾ ಇತ್ತು. ಆದ್ರೆ ಎರಡನೇ ಒಂದು ಮಾತಿತ್ತಲ್ಲ, ನಿನ್ನ ಜೊತೆಯಲ್ಲಿ ನಾ ಹೋರಾಡುತ್ತೇನೆ, ಹೋರಾಟದ ಮೂಲಕವಾಗಿಯೇ ನಿನ್ನ ಕಸುವು ಕ್ಷೀಣಿಸಿ ನೀನು ನನ್ನನ್ನು ಅರಿಯಬೇಕು ಎನ್ನುವುದು, ಅದನ್ನ ನಾನು ನೆರವೇರಿಸಿಕೊಡ್ಬೇಕು ಅಂತಾದ್ರೆ ನಿನ್ನ ಜೊತೆಯಲ್ಲಿ ಮಿತ್ರತ್ವವನ್ನಲ್ಲ, ಒಂದು ರೀತಿಯ ಸಂಘರ್ಷವನ್ನೇ ನಾನು ಒದಗಿಸಿ ಕೊಡಬೇಕಾಗಿತ್ತು. ಅದಕ್ಕಾಗಿ ನಿನ್ನನ್ನು ಜರಡು ಮೃಗ ಎನ್ನುವ ಹಾಗೆ ಜರೆದೆ, ನಿಂದಿಸಿದೆ, ಹೋರಾಡಿದೆ, ಜಟಾಪಟಿ ಪೆಟ್ಟು ಮಾಡಿದೆ. ಜರಡು ಮೃಗ ನೀನಲ್ಲ ಎಂದು ಅರಿತೇ ಬಂದವನಾದರೂ ನಿನ್ನಲ್ಲಿ ಆ ಭಾವವನ್ನು ಯಾಕೆ ಪ್ರಕಟಿಸಿದೆ? ನಿನ್ನಲ್ಲಿರುವಂತಹ ಹುದುಗಿದ್ದಂತಹ ಕಸುವು ಮೇಲೆದ್ದು ಬರಬೇಕಾಗಿತ್ತು. ಕೇವಲ ರಾಮನನ್ನಷ್ಟೇ ದೇವರು ಅಂತ ನೆನೆಸಿದಂತಹ ನೀನು ನನ್ನಲ್ಲಿ ಎದ್ದು ಹೋರಾಡಬೇಕಾಗಿತ್ತು. ಆ ಹೋರಾಟವನ್ನೇ ಮಾಡಿ ಕೊನೆಗೊಮ್ಮೆ ನೀನು ಅಂತರಾತ್ಮನಾದಂತಹ ನನ್ನನ್ನು ಕಾಣುವಂತಹ ಹಪಹಪಿಕೆಯನ್ನು ನೀ ತೋರಿಸಿಕೊಟ್ಟ ಕಾಲಕ್ಕೆ ರಾಮಾವತಾರದಿಂದ ಮತ್ತೆ ರಾಮನಾಗಿ ನಿನಗೆ ಕಾಣಿಸಿಕೊಂಡೆ. ಇಷ್ಟೆಲ್ಲ ನನ್ನ ಸಂಕಲ್ಪ ನಿನಗೆ ಕೊಟ್ಟಂತ ಮಾತನ್ನ ನೆರವೇರಿಸಿಕೊಡುವುದಕ್ಕೆ ಮಾತ್ರ. ಸರಿ, ಹಾಗಿರುವಾಗ ನನ್ನಲ್ಲಿ ಕ್ಷಮೆ ಕೇಳುವಂತಹ ಅರ್ಥ ಉಂಟೆ? ಇವತ್ತಲ್ಲ, ಅವತ್ತೇ ನೀನೂ ಒಂದು ಮಾತನ್ನಾಡಿದೆ. ಭಗವಂತನಾದಂತಹ ನಿನಗೆ ಭಕ್ತರಾದಂತಹ ನಾವು ಯಾವತ್ತೂ ಚ್ಯುತಿ ಬರುವುದಕ್ಕೆ ಬಿಡುವುದಿಲ್ಲ. ರಾಮನಿಗೆ ಜಾಂಬವಂತನಾಡಿದ ಮಾತು, ಆ ಕಾಲದ ರಾಮನೇ ಈ ಕಾಲದಲ್ಲಿ ಕೃಷ್ಣನಾಗಿ ಬಂದಿದ್ದೇನೆ, ಆದರೂ ಒಂದು ಚ್ಯುತಿ ಬಂದಿದೆ. ನೀನು ಯಾವ ಮಣಿಯನ್ನ ಇಲ್ಲಿ ಇರಿಸಿಕೊಂಡಿದ್ದೀಯೋ ಆ ಮಣಿಯನ್ನ ನಾನು ಕದ್ದಿದ್ದೇನೆ ಎನ್ನುವಂತಹ ಚ್ಯುತಿ ಬಂದಿದೆ. ಚ್ಯುತಿ ಬಂದದ್ದು ದೊಡ್ಡ ವಿಚಾರ ಅಲ್ಲ. ನಿನ್ನನ್ನು ಕಾಣಬೇಕು, ನಿನ್ನಲ್ಲಿ ಹೊಡೆದಾಡಬೇಕು, ನಿನಗೆ ರಾಮನ ದರ್ಶನ ಮಾಡಿಸಬೇಕು ಎನ್ನುವ ಕಾರಣಕ್ಕೆ ಆ ಚ್ಯುತಿಯನ್ನ ಮೈಯಲ್ಲಿ ಆಂತು ಬಂದಿದ್ದೇನೆ. ಈಗ ಈ ಉದ್ದೇಶ ಈಡೇರಿತು ಅಂತಾದ ಮೇಲೆ ಅಲ್ಲಿ ಒಂದು ಮಾತನ್ನು ಹೇಳಿ ಬಂದಿದ್ದೇನೆ. ಯಾವ ಮಣಿಯು ಯಾರಿಂದ ಹೇಗೆ ಅಪಹರಿಸಲ್ಪಟ್ಟಿತೋ ಅದನ್ನ ಮತ್ತೆ ಸತ್ಯ ದರ್ಶನವನ್ನು ನಾ ತೆರೆದು ತೋರಿಸ್ತೇನೆ, ಮಾಡಿ ತೋರಿಸ್ತೇನೆ. ಭಗವಂತ ಅಂತ ಹೇಳಿದ್ರೆ ಸತ್ಯ ದರ್ಶನ ಮಾಡುವುದು ಅಂತಲೇ ಅರ್ಥವೇ ಅಲ್ವೇ? ಹಾಗಿದ್ರೆ ರಾಮನು ಕೃಷ್ಣನಾಗಿ ಬಂದಂತಹ ಈ ಸಂದರ್ಭದಲ್ಲಿ ಕೃಷ್ಣನಿಗೆ ಒಂದು ಚ್ಯುತಿ ಬಂದಿದೆ ಅಂತಾದರೆ ಆ ಚ್ಯುತಿರಹಿತನಾದಂತಹ ಅಚ್ಯುತನನ್ನು ಅವರಿಗೆ ತೋರಿಸುವ ಒಂದು ಹೊಣೆಗಾರಿಕೆ ನಿನಗುಂಟು. ನೀ ತೊಟ್ಟಿಲಿಗೆ ಕಟ್ಟಿದ ಈ ಮಣಿ ಉಂಟಲ್ಲ, ಇದು ಸತ್ರಾಜಿತನಿಗೆ ಸೇರಿದ್ದು. ನಾನದನ್ನು ಅಪಹರಿಸಿದ್ದೆ ಎನ್ನುವ ಅಪವಾದವನ್ನು ಕಳೆದು ಮತ್ತೆ ಅದನ್ನು ಅವನಿಗೆ ಕೊಡಬೇಕು ಅಂತಾದರೆ ನೀನೊಂದು ಸಹಕಾರ ಮಾಡಬೇಕು. ಅದನ್ನು ನೀ ನನಗೆ ತೆಗೆದುಕೊಟ್ಟೆ ಅಂತ ಆದರೆ ಇದು ಸೇರಬೇಕಾದವರಿಗೆ ಸೇರಿಸುವಂಥ ಹೊಣೆಗಾರಿಕೆಯನ್ನು ಹೊತ್ತು ಬಂದ ನಾನು ಕಾರ್ಯ ಮುಂದುವರಿಸ್ತೇನೆ. ಸ್ವಾಮಿ, ಏನು ನಿನ್ನೊಡಲಿ ಮುಳಿದು ನಾ ಕಾದಿದ ಪರಾದ ಪರಿಹಾರ ಕೆಲ್ಲೆಯ ಸುತೆಯ ಮೋದೇಯ ವಿನೋಯ ಜಾಂಬವತಿ ಎಂಬಿವಳ ಜಾಂಬವತಿ ಎಂಬಿವಳ ಸಾದರದಿ ಸ್ವೀಕರಿಪುದು
ದರ್ಶನದಿಂದ ಧನ್ಯ ಧನ್ಯನಾಗಿದ್ದೇನೆ. ಪಾದ ದರ್ಶನದಿಂದ ಧನ್ಯ ಧನ್ಯತಾಲಿರುತ್ತ ಶ್ರೀಧವಂಗಾತ್ಮಜಯ ಮಣಿ ಸಹಿತ ಅರ್ಪಿಸು ಖೇದವಡೆದಿರು ಸುಖದಿ ಬಾಳೆನುತ ಶ್ರೀಹರಿಯ ಮತಿಹೀನ ನಾದಿನಿ ರಾಮ 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 ಮತಿಹೀನ ನಾನಾದಿನಿ ಶಾಶ್ವತ ಸತ್ಯತಿಯ ನೋಡದೆ ಪೋದಿನಿ ಶಾಶ್ವತ ಸತ್ಯತಿಯ ನೋಡದೆ ಪೋದಿನಿ ಹಿತವ ಪಾಲಿಸಬೇಕು ಓಂ ಶ್ರೀ ಪತಿತ ಪಾವನ ರಂಗ ನಾಯಕ ಸತಿ ಶಿರೋಮಣಿ ಪರಮ ಸೀತಾ ಪತಿಯ ನಾಮದ ಸುತ್ತಲೂ ಕಾಣೆ ಹಿತವ ಪಾಲಿಸಬೇಕು ಓಂ ಶ್ರೀ ಪತಿತ ಪಾವನ ರಂಗ ನಾಯಕ ಸತಿ ಶಿರೋಮಣಿ ಪರಮ ಸೀತಾ ಪತಿಯ ನಾಮದ ಸುತನ ಕಾಣೆ ನಾನಿನ್ನ ದಾಸನಯ್ಯ ಸೀತಾ ರಾಮ ನಾನಿನ್ನ ದಾಸನಯ್ಯ ನಾನು ನಿನ್ನಯ ದಾಸನವುದು ನೀನು ಈ ಜಗದೀಶನವುದು ಭಾನುಕೋಟಿ ಪ್ರಕಾಶನೆ ಸಂಗೀತನಾದ ವಿನೋದ ರಂಗ ನಾನಿನ್ನ ದಾಸನಯ್ಯ ಸೀತಾರಮ ನಾನಿನ್ನ ದಾಸನಯ್ಯ ರಾಮ ಶ್ರೀರಾಮ ಜಯ ರಾಮ ರಘುರಾಮ ಸೀತಾರಾಮ ರಾಮ 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 ಶ್ರೀರಾಮ 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 ಭಕ್ತ ಶ್ರೇಷ್ಠನೇ ಆದಿದೇವರ ದೇವನಾದಂತಹ ನೀನು ಧರ್ಮದ ಉದ್ಧಾರಕ್ಕಾಗಿ ಭಕ್ತರ ಕೂಗುವನ್ನು ಕೇಳುವುದಕ್ಕಾಗಿ ಒಂದೆಡೆ ಮತ್ಸ್ಯನಾಗ್ತೀಯ ಮತ್ತೊಂದೆಡೆ ಕೂರ್ಮನಾಗುತ್ತೀಯ ನೃಸಿಂಹನಾಗಿ ಭಕ್ತನಾದಂತಹ ಪ್ರಹ್ಲಾದನನ್ನು ಉದ್ಧರಿಸುತ್ತೀಯ ತಂದೆ ಹೀಗೆ ಅನೇಕ ಅವತಾರಗಳನ್ನೆತ್ತುತ್ತಾ ಯಾವುದೇ ಪ್ರಾಣಿಗಳಲ್ಲಾಗಲಿ ಪಕ್ಷಿಗಳಲ್ಲಾಗಲಿ ನನಗೆ ಭೇದವಿಲ್ಲ ಭೇದ ಭಾವವಿಲ್ಲ ಎಂಬುದನ್ನು ತೋರಿಸುತ್ತಾ ಮುಂದುವರೆದು ಬಂದವನು ಸ್ವಾಮಿ. ತ್ರೇತೆಯಲ್ಲಿ ಶ್ರೀರಾಮನಾಗಿ ಸತಿ ಶಿರೋಮಣಿಯಾದಂತಹ ಸೀತೆಯನ್ನು ಕಳೆದುಕೊಂಡ ಕಾಲಕ್ಕೆ ಕೇವಲ ಮಾನವನಾಗಿ ವರ್ತಿಸುತ್ತಾ ಅವನ ವನಾಂತರಗಳಲ್ಲಿ ಅವನಿಗಾಗಿ ಹಪಹಪಿಸಿ ಅಲೆದವನಲ್ಲವೇ ತಂದೆ. ಎಲ್ಲವೂ ಭಕ್ತರ ಉದ್ಧಾರಕ್ಕಾಗಿ, ಒಬ್ಬೊಬ್ಬರನ್ನು ಮೋಕ್ಷಕ್ಕಾಗೋ ಒಬ್ಬೊಬ್ಬರ ಉದ್ಧಾರಕ್ಕಾಗೋ ನೀನು ಮುಂದುವರಿಯುತ್ತಾ ಬಂದವನು ತಂದೆ.
ಸ್ವಾಮಿ, ಏನು? ಈ ಕಾಲಕ್ಕಾಗುವಾಗ ಆ, ಹೇಳಿ ಕೇಳಿ ಪ್ರಾಣಿ ಎಂದೆನಿಸಿದಂತಹ, ಕರಡಿ ಎಂದೆನಿಸಿದಂತಹ ಈ ವನಾಂತರದಲ್ಲಿ ಗುಹೆಯಲ್ಲಿ ವಾಸಿಸುವಂತಹ ಜಾಂಬವನ ಮನಸ್ಸಿನ ಆಸೆಯ ಉದ್ಧಾರಕ್ಕಾಗಿ, ಅವನ ಕಾಂಕ್ಷೆಯನ್ನು ಈಡೇರಿಸುವುದಕ್ಕೋಸ್ಕರ ಅಚ್ಯುತನಾದಂತಹ ನೀನು ಮಣಿಕಳ್ಳನೆಂಬಂತಹ ಚ್ಯುತಿಯನ್ನು ಹೊತ್ತು ಬಂದೆಯ ತಂದೆ. ಪ್ರಪಂಚದಲ್ಲಿ ಭಗವಂತ ಅವತರಣ ಆಗುವುದು ಯಾವ ರೀತಿಯಲ್ಲಿ ಅಂತ ಕೇಳಿದ್ರೆ, ಪ್ರಪಂಚ ವ್ಯವಹಾರ ಹೇಗುಂಟು, ಅಲ್ಲಿರುವ ಅನ್ಯಾಯ ಹೇಗುಂಟು, ಅದರ ಮೇಲೆ ಅದಕ್ಕೆ ಸಮಾನಾಗಿ ನೀನು ತೋರಿಸಿಕೊಂಡವನು ಸ್ವಾಮಿ. ಯಾವುದೇ ವಸ್ತುವನ್ನಾದರೂ ಸಂಕಲ್ಪ ಮಾತ್ರದಿಂದಲೇ ತನ್ನ ಬಳಿಗೆ ಕರೆದುಕೊಂಡು ಬಂದಂತಹ ಶಕ್ತಿ ಉಳ್ಳವನು ನೀನು. ಆದರೂ ಈ ಕಾಲಕ್ಕೆ ಜಾಂಬವನಿಗೆ ದರ್ಶನವನ್ನು ಕೊಡಬೇಕು ಎನ್ನುವ ಕಾರಣಕ್ಕಾಗಿ ಈ ವನಾಂತರಕ್ಕೆ ನಡೆದುಕೊಂಡು ಬಂದವನಿದ್ದ. ನನ್ನೆದುರು ನಿಂತು ನನ್ನೆದುರು ಕಾಡಿ ಹೊಡೆದಾಡಿದವನಿದ್ದೀಯ ನಿಜ ತಂದೆ. ಮಣಿಯನ್ನು ಇತ್ತರೆ ನಾನು ಚ್ಯುತಿ ರಹಿತನಾಗಿ ತಾನಂತಹ ಅಚ್ಯುತನಾಗಿ ಕಂಗೊಳಿಸುತ್ತೇನೆ ಅಂತ ಹೇಳ್ತೀಯಲ್ಲ ಸ್ವಾಮಿ. ಏನು? ಶ್ರೀರಾಮ ನನಗೆ ಬೇಕು. ಶ್ರೀರಾಮನ ನನ್ನ ಉಸಿರಲ್ಲಿರಬೇಕು. ನನ್ನ ಜೀವವೇ ಶ್ರೀರಾಮನಾಗಿರಬೇಕು. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ಹೌದಪ್ಪ, ಶ್ರೀರಾಮನೇ ನನ್ನ ಹೃದಯದಲ್ಲಿ ವಾಸವಾಗಿರಬೇಕು ಅಂತ ಭಾವಿಸಿಕೊಂಡು ಬಂದವನು ತಂದೆ ನಾನು. ಆದ್ರೆ ಯಾವುದೋ ಬಂಧನ ಒಂದರಲ್ಲಿ ಸಿಲುಕುತ್ತಾ ನಿನ್ನ ಧ್ಯಾನವನ್ನು ಮರೆತೇನೋ ಎಂಬ ಕಾಲಕ್ಕೆ, ಹೌದಲ್ವೇ, ಈ ಮಕ್ಕಳಿಬ್ಬರು ನನಗೆ ದೊರೆತಂತಹ ಸಂದರ್ಭದಲ್ಲಿ ಸಂಸಾರ ಬಂಧನದಲ್ಲಿ ಕಳೆದು ಹೋದೆ ತಂದೆ. ನಿನ್ನನ್ನು ಮರೆತಂತಹ ಕಾಲಕ್ಕೆ ನೀನೇ ನನ್ನ ಮುಂದೆ ಬಂದು ನಿಂತಿದ್ದೀಯ. ಆ ಮಣಿಗಾಗಿ ಮಾಂಸವೊಂದಕ್ಕೆ ಬಡಿದಾಡುವಂತಹ ಪಕ್ಷಿಗಳಂತೆ ನಿನ್ನೊಡನೆ ಹೊಡೆದಾಡಿದೆ, ಬಡೆದೆ, ಗುದ್ದಿದೆ. ಇದೋ ನಾನು ಮಾಡಿದಂತಹ ಎಲ್ಲ ಅಪರಾಧಗಳನ್ನ ಪರಿಹಾರಗೊಳ್ಳುವುದಕ್ಕೋಸ್ಕರ ನನ್ನ ಮಗಳಾದಂತಹ ಈ ಜಾಂಬವತಿಯನ್ನು ನಿನ್ನ ಕೈಯಲ್ಲಿಡುತ್ತಾ ಇದ್ದೇನೆ ಸ್ವಾಮಿ. ಏನು? ಕರಡಿಯ ಮಗಳು ಅಂತ ಹೇಳುವಂತಹ ತಾತ್ಸಾರ ಬೇಡ. ತ್ರೇತೆಯಲ್ಲಿ ನಿನ್ನೊಡನೆ ಒಡನಾಡಿದಂತಹ ಸಂದರ್ಭದಲ್ಲಿ ನಾನು ಅರಿತುಕೊಂಡಂತಹ ಸಂಸ್ಕಾರ ಏನುಂಟು ಅದೆಲ್ಲವನ್ನು ಶಕ್ತಿ ಮೀರಿ ಅವಳಿಗೆ ಧಾರೆ ಎರೆದಿದ್ದೇನೆ. ಇನ್ನು ಮುಂದೆ ನಿನ್ನೊಡನೆ ಬದುಕು ಕಂಡಂತಹ ಅವಳ ಬಾಳು ಬೆಳಗುತ್ತದೆ ಎಂಬಂತಹ ತೃಪ್ತಿ ನನ್ನನ್ನುಂಟು ತಂದೆ. ಜೊತೆಯಲ್ಲಿರುವಂತಹ ಈ ಮುದ್ದು ಕುವರನ ಹೆಸರು ಪ್ರವೀರ. ಅವನ ಬೆಳವಣಿಗೆಯ, ಅವನ ಸಾಕಿ ಸಲಹುವಂತಹ ಹೊಣೆಗಾರಿಕೆ ಉಂಟು, ಅದೆಲ್ಲವನ್ನು ನಿನ್ನ ಮುಂದೆ ಇರ್ತೇನೆ. ಯಾಕೆ? ಇನ್ನು ಮುಂದೆ ನಾನು ನಿನ್ನ ದಾಸನಾಗಿ ಇರಬೇಕಾದ, ಯಾವ ಕಾಲಕ್ಕೂ ನಾನು ನಿನಗೆ ದಾಸನಾಗಬೇಕು, ನೀನು ನನಗೆ ಈಶನಾಗಬೇಕು. ಅದಕ್ಕಾಗಿ ಅವರಿಬ್ಬರ ಜೊತೆಗೆ ನೀನು ಅರಸಿಕೊಂಡು ಬಂದಂತಹ ಈ ಮಣಿ ಏನುಂಟು ಅದನ್ನು ನಿನ್ನ ಕೈಯಲ್ಲಿತ್ತು ನಿನ್ನ ಪದ ತಲದಲ್ಲಿ ನನ್ನ ಶಿರವನ್ನಿತ್ತಿದ್ದೇನೆ. ಶ್ರೀರಾಮಚಂದ್ರಮ್ಮ, ನಿನ್ನ ನಾಮವನ್ನೇ ಉಸಿರಾಗಿಸುತ್ತಾ ಬದುಕುತ್ತೇನೆ ತಂದೆ, ಉಸಿರಾಗುತ್ತಾ ಬದುಕುತ್ತೇನೆ. ಶರಣು ಬಂದವರಿಗೆ ಶರಣ ಅಂತ ಹೇಳೋದು. ನೀನು ನನ್ನ ಪಾದತಲದಲ್ಲಿ ಶರಣು ಬಂದು ಕಾಲ ಎಷ್ಟಾಯಿತು? ಯಾರು ನನ್ನ ಪಾದತಲದಲ್ಲಿ ಶರಣು ಬರ್ತಾರೋ ಅವರು ಗುಣತ್ರಯಗಳಿಗೆ ಅತೀತವಾದಂತಹ ನಿರ್ಲಿಪ್ತ ಪರಿಸ್ಥಿತಿಯನ್ನ ಮುಟ್ಟುತ್ತಾರಂತೆ. ನೀನು ತಲುಪಿದವನೇ ಹೌದು. ರಾಮನಾಮವನ್ನ ಅದೆಷ್ಟು ಬಾರಿ ಆ ಕಾಲಕ್ಕೆ ನೀನು ಭಜಿಸಿದ್ದಿ. ರಾ ಎನ್ನುವಾಗ ಯಾವ ಪಾಪಗಳು ನಮ್ಮ ಬಾಯಿಯಿಂದ ಹೊರಗೆ ಬರ್ತದೋ ಅದೇ ರೀತಿಯಲ್ಲಿ ಮಾ ಎನ್ನುವಾಗ ಹೇಗೆ ನಮ್ಮ ತುಟಿಗಳು ಬಂಧಿಸಲ್ಪಡ್ತದೋ ಆಗ ಪಾಪ ಲವಲೇಶವೂ ಹೊರಗಿನಿಂದ ಒಳಗೆ ಬರುವುದಿಲ್ಲ ಅಂತ ಆ ಕಾಲಕ್ಕೆ ಹೇಳ್ತಾ ಇದ್ದವರು ನೀವು. ಹಾಗಿದ್ರೆ ಈ ಕಾಲಕ್ಕೆ ಮತಿಹೀನನಾದೆ ನಾನು ಅಂತ ಯಾಕೆ ಹೇಳ್ತಾ ಇದ್ದಿ? ಅದು ನನ್ನ ಸಂಕಲ್ಪ. ಇದು ಕೇವಲ ತಾತ್ಕಾಲಿಕವಾಗಿ ಉಂಟಾದ ಮತಿಯ ಮೌಢ್ಯತೆ. ಯಾಕೆ? ನಿನಗೆ ನಾನು ಕಾಣಬೇಕು, ನಿನ್ನನ್ನು ನಾನು ನೋಡಬೇಕು ಅಂತಾದರೆ ಮಗಳು ಮಗ ಎನ್ನುವಂತಹ ಐಚ್ಛಿಕವಾದಂತಹ ಪ್ರಾಪಂಚಿಕವಾದಂತಹ ವ್ಯಾಮೋಹಗಳ ಆ ಪೊರೆ ನಿನ್ನ ಕಣ್ಣಿಗೆ ಬರಬೇಕಾಗಿತ್ತು, ಬಂತು. ಮಕ್ಕಳನ್ನ ಸಾಕಿದೆ, ಆ ಪೊರೆಯಿಂದಲಾಗಿಯೇ ನೀನು ಮತ್ತೆ ಹೋರಾಡಿದೆ. ರಾಮ ಎನ್ನುವಂತಹ ಆ ಭಾವ ಏನುಂಟು, ಆತ್ಮ ಪರಮಾತ್ಮಗಳ ಸಂಧಾನ ಮಾಡಿದಂತಹ ಶರಣಶ್ರೇಷ್ಠನಾದ ನಿನಗಾದರೂ ಐಹಿಕ ಪೊರೆ ಎನ್ನುವಂಥದ್ದು ಮಗಳು ಮಗ ಎನ್ನುವ ರೂಪದಲ್ಲಿ ಬಂದು ನನ್ನ ಜೊತೆ ಹೋರಾಡುವುದಕ್ಕೊಂದು ಅನುವು ಮಾಡಿಕೊಟ್ಟಿತೋ ಇಲ್ಲವೋ? ಆ ಹೋರಾಟದಿಂದಲೇ ನಾನು ನಿನ್ನನ್ನು ಕಾಣಬೇಕಾಗಿತ್ತು. ಆದ್ದರಿಂದಲೇ ಇದಿಷ್ಟೆಲ್ಲ ಆಯಿತು. ಅದಕ್ಕಾಗಿಯೇ ಹೇಳುವುದು, ಕೇವಲ ಭಗವಂತನಾದವನಿಗೆ ಕೇವಲ ಸೃಷ್ಟಿ ಸ್ಥಿತಿ ಲಯ ಎನ್ನುವ ಮೂರೇ ಅಧಿಕಾರ ಇರುವುದಲ್ಲ. ಅನುಗ್ರಹ, ಪರಿಧಾನ, ಹೀಗೆ ಯಾವಾಗ ನನ್ನ ಅನುಗ್ರಹ ನಿನಗಾಯಿತೋ ಆ ಕಾಲಕ್ಕೆ ನಿನ್ನಲ್ಲಿ ಭಕ್ತ ಶರಣ ಎನ್ನುವ ಜ್ಞಾನ ನಿನಗೂ ಉಂಟಾಯಿತು. ಸತ್ಯ. ಆದರೆ
ತಿರೋಧಾನ ಎನ್ನುವಂತಹ ಪ್ರಧಾನ ನಿನಗೆ ನಾನು ಪ್ರದಾನ ಮಾಡಿದ ಕಾಲಕ್ಕೆ ತಾತ್ಕಾಲಿಕವಾದಂತಹ ಅಂಧತೆ ಮೌಢ್ಯ ನಿನ್ನನ್ನು ಆವರಿಸಿತು. ಆ ಕಾರಣಕ್ಕೆ ನೀನು ನನ್ನನ್ನು ತಿಳಿಲಿಲ್ಲ. ನೀನು ಅನುಗ್ರಹಿತನಾದವನೇ, ನೀನು ಶರಣಶ್ರೇಷ್ಠನೇ. ಆದ್ದರಿಂದ ಭಯಪಡಬೇಕಾದ್ದಿಲ್ಲ. ತಾತ್ಕಾಲಿಕವಾಗಿ ನಾನೇ ನೀಡಿದಂತಹ ಆ ಮೌಢ್ಯದ ಪೊರೆಯನ್ನು ನಾನೇ ಕಳಚಿದ್ದೇನೆ. ಈ ಕಾಲಕ್ಕೆ ಆತ್ಮಾನುಸಂಧಾನ ಮಾಡಿದ ಪರಮ ಭಕ್ತ ನೀನಿದ್ದಿ. ಈ ಮಗಳನ್ನು ನೀ ನನಗೆ ಕೊಟ್ಟಿದ್ದಿ, ಜೊತೆಯಲ್ಲಿ ಮಣಿಯನ್ನೂ ಕೊಟ್ಟಿದ್ದಿ. ಇದೆಲ್ಲವನ್ನ ಎಲ್ಲಿಗೆ ಮಣಿಯನ್ನ ಯಾರಿಗೆ ಒಪ್ಪಿತವಾಗಬೇಕು ಅವರಿಗೆ ಒಪ್ಪಿಸುವುದಕ್ಕಿದ್ದೇನೆ. ಮಗಳನ್ನು ನಾನೇ ಪರಿಗ್ರಹಿಸಬೇಕು ಅಂತ ಹೇಳಿದ್ದೇನೆ. ರಾಮನಾಗಿ ಬಂದಿದ್ರೆ ಏಕಪತ್ನಿ ವ್ರತಸ್ಥನಾದಂತಹ ನಾನು ನಿನ್ನ ಮಗಳನ್ನ ಮದುವೆಯಾಗುವಂತಹ ಅವಕಾಶ ಇರಲಿಲ್ಲ. ಈ ಕಾಲಕ್ಕೆ ಕೃಷ್ಣ, ನಾನು ಆಗಲೇ ಹೇಳಿದ ಹಾಗೆ ಪ್ರಪಂಚ ಹೇಗುಂಟೋ ಅಲ್ಲಿ ನಡೆಯುವಂತಹ ಕಾರ್ಯ ಚಟುವಟಿಕೆಗಳಿಗೆ ಅನುಗುಣವಾಗಿ ಭಗವಂತನ ಅವತರಣದ ರೀತಿ. ಈ ರೀತಿಯಲ್ಲಿ ಕೃಷ್ಣನಾಗಿ ನಾನು ಅವತರಿಸಿದಾಗ ಬಹುಪತ್ನಿತ್ವವನ್ನು ಹೊಂದುವಂತಹ ಸಂಕಲ್ಪವನ್ನು ಮಾಡಿದ್ದೇನೆ. ಆದ್ದರಿಂದ ನೀ ಕೊಡುವ ಮಗಳನ್ನ ನಾ ಪರಿಗ್ರಹಿಸಿದ್ದೇನೆ. ಆದ್ರೆ ಒಂದುಂಟಲ್ಲ, ಭಗವಂತನ ಆಟಕ್ಕೆ ಲೀಲೆ ಅಂತ ಹೆಸರು. ಭಗವಂತನ ಲೀಲೆಯಿಂದ ಪ್ರಪಂಚಕ್ಕೂ ಒಂದು ಸಂದೇಶ ಬರಬೇಕು. ಹಾಗಿದ್ರೆ ಈ ಲೀಲೆಯಿಂದ ಏನು ಸಂದೇಶ? ಅನ್ಯಾಯವಾಗಿ ಅಕಾರಣವಾಗಿ ಬಂದಂತಹ ಯಾವ ಅಪವಾದ ಉಂಟೋ ಅದನ್ನ ಸಮಂತಕರತ್ನ ಸಮಂತಕೋಪಖ್ಯಾನ ಎನ್ನುವಂತಹ ಈ ಕಥೆಯನ್ನ ಶ್ರವಣ ಮಾಡುವುದರಿಂದ, ನೋಡುವುದರಿಂದ, ಹೇಳುವುದರಿಂದ, ಆಡಿಸುವುದರಿಂದ, ಮಾಡಿಸುವುದರಿಂದ ಇದು ತೊಲಗಿ ಹೋಗುತ್ತದೆ ಎನ್ನುವಂತಹ ಒಂದು ಧ್ಯೇಯವನ್ನ ಪ್ರಪಂಚಕ್ಕೆ ಕೊಡುತ್ತಾ ಸರ್ವರಿಗೂ ಮಂಗಳವಾಗಲಿ ಎನ್ನುವ ಹಾಗೆ ನೀನು ಕೊಟ್ಟಂತಹ ಸಮಂತಕರತ್ನವನ್ನ ಪಡೆದುಕೊಂಡು ಹೋಗುತ್ತೇನೆ. ಒಳ್ಳೆದಾಗಲಿ, ಮಂಗಳವಾಗಲಿ. ದರ್ಶನದಿಂದ ಧನ್ಯನಾಗಿದ್ದೇನೆ ತಂದೆ, ಧನ್ಯನಾಗಿದ್ದೇನೆ. ಜಯ 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 ಜಯ. ಕರದಳು ಪರಶು ಪಾಶಾಂಕುಶಾಧಾರಿಗೆ ಹರುಷದಿ ಭಕ್ತರ ಪುರವ ಬಗೆ ಮುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ